ಕ್ರೋಧನಾಮ ಸಂವತ್ಸರದ ಯುಗಾದಿ ಹಬ್ಬದ ಹೊಸ ವರ್ಷದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಯುಗಾದಿ ಅತಿ ಪುರಾತನವಾದ ಹಬ್ಬ, ಯುಗಗಳ ಹಬ್ಬ, ಯುಗಗಳಿಂದ ಆಚರಣೆ ಮಾಡ್ಕೊಂಡಂಥ ಹಬ್ಬ, ಪ್ರಕೃತಿ ಹಬ್ಬ. ಮಳೆಗಾಲದಲ್ಲಿ ಮರಗಳಿಗೆ ನೀರುಣಿಸಿ, ಚಳಿಗಾಲದಲ್ಲೆಲ್ಲ ಬೆಳೆದು, ಚಳಿಗಾಲದ ಅಂತ್ಯದಲ್ಲಿ ಮರಗಳು ಎಲ್ಲ ಎಲೆಗಳನ್ನು ಉದುರಿಸಿ ಬೋಳಾಗಿರ್ತವೆ. ಮಳೆಗಾಲದಲ್ಲಿ ಸುಖವನ್ನು ಅನುಭವಿಸಿ, ಬೇಸಿಗೆ ಅಂತ್ಯದಲ್ಲಿ ಅವು ಕಷ್ಟವನ್ನು ಅನುಭವಿಸಿರ್ತವೆ. ಆದರೆ ಹೊಸ ವರ್ಷದ ಆರಂಭದಲ್ಲಿ, ವಸಂತ ಋತುವಿನಲ್ಲಿ, ಬೇಸಿಗೆಯ ಆರಂಭದಲ್ಲಿ, ಚೈತ್ರ ಮಾಸದಲ್ಲಿ ಈ ಪ್ರಕೃತಿಯ ಗಿಡ ಮರಗಳು ಚಿಗುರೊಡೆದು ಎಲ್ಲ ಕಡೆಗೆ ಕಂಪನ್ನು ಸೂಸ್ತಾ ಇರ್ತವೆ. ಆಗ ನಾವು ಯುಗಾದಿಯನ್ನು ಆಚರಣೆ ಮಾಡ್ತೀವಿ. ನಮ್ಮ ಪುರಾತನ ಕಾಲದಿಂದಲೂ ಹಬ್ಬಗಳಿಗೆ ವಿಶಿಷ್ಟವಾದ ಒಂದು ಅರ್ಥ ಇದೆ. ಪ್ರಕೃತಿಯ ಜೊತೆಗೆ ಆಚರಿಸ್ತಕ್ಕಂಥ ಹಬ್ಬ, ಸಾತ್ವಿಕ ಹಬ್ಬ ಯುಗಾದಿ ಹಬ್ಬ. ನಾವು ಚಿಕ್ಕಂದಿನಿಂದ ನೋಡಿದಾಗ ಆಗಿನ ಒಂದು ಭಾರತದ ಪರಿಸ್ಥಿತಿಯಲ್ಲಿ, ಬಡತನದಲ್ಲಿ ಯುಗಾದಿನೇ ಶ್ರೇಷ್ಠ. ಹೋಳಿಗೆ ಅಂದರೆ ಯುಗಾದಿ, ಯುಗಾದಿ ಅಂದರೆ ಹೋಳಿಗೆ. ಮತ್ತೆ ಹೋಳಿಗೆ ಬೇಕಂದರೆ ಯುಗಾದಿನೇ ಬರಬೇಕಿತ್ತು. ಅಂಥ ಬಡತನದ ಭಾರತ. ಆಗಲೂ ನಾವು ಯುಗಾದಿನ ಸಂಭ್ರಮದಿಂದ ಆಚರಿಸ್ತಿದ್ವಿ. ಈಗ ಬಿಡಿ, ಹೋಳಿಗೆ ಬೇಕಂದರೆ ದಿನಕ್ಕೆ 2 ಸಲ ಮಾಡ್ಕೊಂಡು ತಿಂತೀವಿ. ಯುಗಾದಿ ಹಬ್ಬದ ಒಂದು ವಿಶಿಷ್ಟ ಅಂತೇಳಿದ್ರೆ ಬೇವು ಮತ್ತು ಬೆಲ್ಲ, ಕಹಿ ಸಿಹಿ ಇವುಗಳ ಸಮ್ಮಿಳಿತ. ಕಹಿಯನ್ನು ನಾವು ಕೆಟ್ಟದಾಗಿ ತಗೋಬಾರ್ದು. ಬೇವು ಕಹಿಯಾಗಿರ್ಬೋದು, ಆದರೆ ಆರೋಗ್ಯಕ್ಕೆ ಹಿತವಾಗಿರುತ್ತೆ. ಹಾಗೆ ಕಷ್ಟಗಳು ಎದುರಿಸಿದ್ರೆ ಸುಖ ಹಿತವಾಗಿರುತ್ತೆ. ಹಾಗೆ ದ ರಾ ಬೇಂದ್ರೆಯವರು ಹೇಳಿದಂತೆ, ಹೊಸ ಚಿಗುರು ಹಳೆ ಬೇರು, ಕೂಡಿರಲು ಮರ ಸೊಗಸು. ಅಬ್ಬಾ, ಎಂಥ ಮಾತು ನೋಡಿ. ಹೊಸ ಚಿಗುರು, ಹಳೆ ಬೇರು, ಕೂಡಿರಲು ಮರ ಸೊಗಸು. ಅಬ್ಬಬ್ಬಬ್ಬ. ಅಂದರೆ ಒಂದು ಮನೆಯಲ್ಲಿ ಹಿರಿದಿಕ್ಕಳು ಮತ್ತು ಕಿರಿಯರು ಅವರೆಲ್ಲರೂ ಇರಬೇಕು. ಅಜ್ಜ ಅಜ್ಜಿ, ತಂದೆ ತಾಯಿ, ಸೊಸೆದಿರು, ಹಳೆದಿರು, ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇದ್ದರೆ ಆ ಮನೆ ಚೆಂದ ಅಂತೆ. ಅನ್ಯೋನ್ಯವಾಗಿರಬೇಕು. ಹೊಸ ಚಿಗುರು ಹಳೆ ಬೇರು, ಕೂಡಿರಲು ಮರ ಸೊಗಸು. ಹಾಗಾಗಿ ಒಂದು ಕುಟುಂಬ ಸೊಗಸಾಗಿರಬೇಕು ಅಂತೇಳಿದ್ರೆ, ಆನಂದವಾಗಿರಬೇಕು ಅಂದರೆ, ಭದ್ರತೆಯಿಂದಿರಬೇಕು ಅಂದರೆ ಎಲ್ಲರೂ ಇರಬೇಕು, ಸಹಬಾಳ್ವೆ ಇರಬೇಕು. ಮಹಾಕವಿಗಳು ಮೇರುವಾಕ್ಯಗಳು ಅವೆಲ್ಲ. ಆ ಮೇರುವಾಕ್ಯಗಳು ಆ ಮಹಾಕವಿಗಳ ಹಿಂದನೇ ಉದ್ಭವ ಆಗಿದ್ದು ಬಿಟ್ಟರೆ, ಇತ್ತೀಚೆಗೆ ಇಂಥ ವಾಕ್ಯಗಳು ನಮಗೆ ಅಪರೂಪ ಆಗಿಬಿಡ್ತಾವೆ. ಕಂಪ್ಯೂಟರ್ನ ಯುಗದಲ್ಲಿ, ಸಮಯದ ಅಭಾವದಲ್ಲಿ, ದುಡ್ಡಿನ ಹಿಂದೆ ಓಡ್ತಾ ಇರೋ ನಾವು ಸಹಜ ಸುಖದಿಂದ ವಂಚಿತರಾಗಿದ್ದೀವಿ. ಪ್ರಕೃತಿಯ ಈ ಸುಂದರ ಸೊಬಗಿನ ಬದಲಾವಣೆಯನ್ನು ನಾವು ಮನಸಾರೆ ನೋಡೋಕ್ಕೆ ನಮಗೆ ಪುರ್ಸೊತ್ತಿಲ್ದಂಗೆ ಆಗಿಬಿಟ್ಟಿದೆ. ಹಾಗಾಗಿ ಹಬ್ಬಗಳು ಅವನ್ನು ನೆನಪಿಸ್ತಾವೆ. ನೋಡಿ, ಎಷ್ಟು ದಿನ ಆಯಿತು ಒಬ್ರಿಗೊಬ್ರು ಆತ್ಮವಿಮರ್ಶೆ ಮಾಡಿಕೊಂಡ್ರೆ, ಪ್ರಕೃತಿ ಜೊತೆಗೆ ನಾವು ಹೋಗದೆ ಪ್ರಕೃತಿಯನ್ನು ನಾವು ಅನುಭವಿಸ್ತೇವೆ. ಎಷ್ಟು ದಿನಗಳಾದವು. ಆಕಾಶ ವಿಸ್ತಾರವಾಗಿದ್ರೂ, ನಮ್ಮ ತಲೆ ಮೇಲೆ ಇದ್ರೂ, ಎಷ್ಟು ಬಾರಿ ಆಕಾಶ ನೋಡಿದ್ದೀರಿ ವರ್ಷದಲ್ಲಿ? ಈಗ ಚಂದ್ರನ ನೋಡ್ತೀವಿ ಅಷ್ಟೇ. ಸಂಜೆ ಯುಗಾದಿ ಹಬ್ಬದಲ್ಲಿ ಸಂಜೆ ಚಂದ್ರನ ನೋಡ್ತೀವಿ.
ಆವಾಗ ಒಂದ್ಸಲಿ ಬಿಟ್ಬಿಟ್ರೆ ಮತ್ತೆ ಮುಂದಿನ ವರ್ಷಕ್ಕಂತಲೇ ನೋಡೋದು. ಇವನ್ನೆಲ್ಲ ಯಾಕಿಟ್ರು ಅಂತ ಹೇಳಿದ್ರೆ ಪ್ರಕೃತಿಯನ್ನು ನೋಡಿ ಕಲಿಬೇಕು, ಪ್ರಕೃತಿಯ ಸೊಬಗನ್ನು ಅನುಭವಿಸಬೇಕು. ಅಲ್ಲಿ ನಿಜವಾದ ಆನಂದ ಇದೆ, ಉಲ್ಲಾಸ ಇದೆ, ಆಹ್ಲಾದಕರ ವಾತಾವರಣ ಇರುತ್ತೆ. ಹಾಗಾಗಿ ಹಬ್ಬಗಳ ಮಹತ್ವವನ್ನು ಅರಿಬೇಕು. ಎಲ್ಲರೂ ಹಬ್ಬವನ್ನು ಚೆನ್ನಾಗಿ ಆಚರಿಸಿ ಹಬ್ಬಗಳ ಮಹತ್ವವನ್ನು ಅರಿಯಿರಿ ಅಂತ ಹೇಳ್ತಾ, ಈ ಕ್ರೋಧನಾಮ ಸಂವತ್ಸರದ ಯುಗಾದಿ ಸಮಸ್ತರಿಗೂ, ಪ್ರಪಂಚದ ಎಲ್ಲರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ, ಶಾಂತಿ ನೆಮ್ಮದಿ ಸುಖವನ್ನು ತರಲಿ ಅಂತ ಆಶಿಸ್ತಾ, ಭಗವಂತನಲ್ಲಿ ಬೇಡ್ತಾ, ಇನ್ನೊಮ್ಮೆ ಎಲ್ಲರಿಗೂ ಕ್ರೋಧನಾಮ ಸಂವತ್ಸರದ ಹೊಸ ವರ್ಷದ ಯುಗಾದಿಯ ಹಾರ್ದಿಕ ಶುಭಾಶಯಗಳು.